ವಾಂಗಿಬಾತು, ಮೂಲಂಗಿ ಸಾರು. ಇವನು ನನಗೊಂದು ಏಟ್ ಹೊಡೆದ್ರೆ ನಾನು ತಡಿಯೋಕ್ಕಾರು ಆಗುತ್ತೆ ನನ್ನ ಕೈಲಿ. ಆ್ಯಕ್ಚುಲಿ ಈ ಪಾಯಿಂಟಲ್ಲಿ ನನ್ನ ಲಂಡನ್ಗೆ ಹೋಗ್ತೀಯ ಅಂತ ಕೇಳಿದ್ರೆ ನೋ ನೋ ನೋ, ಫುಲ್ಲು ಹೈಟಲ್ಲಿ ಕೂತಿದ್ದೀನಿ ಅಂತ ಅನಿಸ್ತಿದೆ. ಸೊ Hi guys, welcome back to my channel. ಇವತ್ತು ನಾನು ಬ್ಯಾಂಗ್ಳೂರ್ಗೆ ಬಂದು ಡೇ 2 ಆಗಿದೆ. ಇವತ್ತು ನಿನ್ನೆ ನೈಟ್ ಮಲ್ಕೊಂಡೆ, ಒಳ್ಳೆ ನಿದ್ದೆ ಬಂತು ಗೈಸ್. ಆ್ಯಕ್ಚುಲಿ ಮೊನ್ನೆ ನನಗೆ ಮಲ್ಕೊಂಡಾಗ ಫುಲ್ ಜೆಟ್ಲ್ಯಾಗ್ ಆಯಿತು ನನಗೆ. ಬೆಳಗ್ಗೆ ನಮ್ಮಮ್ಮ ಮತ್ತು ನನ್ನ ತಮ್ಮ ಎದೋಳಿಸ್ತಿದ್ದಾರೆ, ನನಗೆ ಯಾರೋ ಇನ್ನೂ ಲಂಡನಲ್ಲೇ ಎದೋಳಿಸ್ತಿದ್ದಾರೆ ನನ್ನ ಅನ್ನೋ ಫೀಲಿಂಗ್ ಬರ್ತಾಯಿತ್ತು. ಸೊ ಒಂಥರ ಫುಲ್ ತಲೆ ಎಲ್ಲ ಸುದ್ದಂಗೆ ಆಗ್ತಿತ್ತು. ನಿನ್ನೆ ಪ್ರಾಪರ್ ನಿದ್ದೆ ಆಗಲಿಲ್ಲ, ಬಟ್ ಇವತ್ತು ಮಾತ್ರ ಒಳ್ಳೆ ನಿದ್ದೆ ಆಯಿತು. ಯಾಕೆಂದರೆ ನೈಟ್ ನಮ್ಮಮ್ಮ ಫುಲ್ ಹೆಡ್ ಮಸಾಜ್ ಎಲ್ಲ ಮಾಡಿದರು, ಆಯಿಲ್ ಎಲ್ಲ ಹಾಕಿ. ನಿನ್ನೆ ನೈಟು ಫುಲ್ ಹೆಡ್ ಬಾತ್ ತೊಗೊಂಡು ಮಲ್ಕೊಂಡೆ. ಸರ್ಪ್ರೈಸ್ ಎಲ್ಲ ಹೋಗಿ ಕೊಟ್ಟು ನನ್ನ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ. ಸ್ವಲ್ಪ ಜನಕ್ಕೆ ಮಾತ್ರ ಆಗಿದ್ದು, ಯಾಕೆಂದರೆ ನಾನು ನಿನ್ನೆ ಲೇಟಾಗಿ ಹೊರಟೆ. ಅದು ತುಂಬ ಸರ್ಪ್ರೈಸ್ ಆಗಿದ್ದರು. ಸೊ ಸಾನು ಅಂತೂ ತುಂಬ ಖುಷಿಯಾಗಿ ಶಿ ಸ್ಟಾರ್ಟೆಡ್ ಬಿಕಮಿಂಗ್ ಎಮೋಷ್ನಲ್. ಅವಳಿಗೆ ಫುಲ್ ಶೈ ಆಗೋದ್ಲು ಅವಳು ಕ್ಯಾಮ್ರಾ ಮುಂದೆ. ಅವಳಿಗೆ ಫುಲ್ ಅಳು ಬರೋ ಥರ ಆಗೋಗಿತ್ತು. ಸೊ ಸಾನು ಈಸ್ ಮೈ ಕ್ಯೂಟ್ ಲಿಟಲ್ ತಂಗಿ. ದಿವ್ಯಾಕ ಇದ್ದಾರಲ್ಲ, ಅವರ ಮುದ್ದಿನ ಮಗಳು. ಗೊಡ್ಡು ಅಂಕಲ್ ಅಂತ ನಾನು ದುಬೈ ಬ್ಲಾಗಲ್ಲಿ ತೋರಿಸಿದ್ರೆ ನಿಮಗೆಲ್ಲ ನೆನಪಿರುತ್ತೆ. ಸೊ ಗೊಡ್ಡು ಅಂಕಲ್ ಅವ್ರ ಮಗಳು ಬಂದು ದಿವ್ಯಾಕ, ಅವ್ರ ಮಗಳು ಬಂದು ಸಾನು. ಇವತ್ತು ನನ್ನ ಫ್ರೆಂಡ್ಗೆ ಗಾನಂಗೆ ಹೋಗಿ ಸರ್ಪ್ರೈಸ್ ಮಾಡಬೇಕು ಅಂತ ಇದ್ದೀನಿ. ನಾನು ಆ್ಯಕ್ಚುಲಿ ಜಿಮ್ಗೆ ಹೋಗ್ತಾಳೆ. ಅವಳಿಗೆ ನಾನು ಹೇಳೇ ಇಲ್ಲ ನಾನು ಬೆಂಗಳೂರಿಗೆ ಬಂದಿರೋದು. ಶಿ ಸ್ಟಿಲ್ ಡಸಂಟ್ ನೋ ದ್ಯಾಟ್ ಐ ಮೀನ್ ಬ್ಯಾಂಗ್ಳೂರ್. ನಾನಿನ್ನ ಲಂಡನಲ್ಲಿ ಇದ್ದೀನಿ. ಝಾನ್ಸಿ ಮಾತ್ರ ಬಂದಿದ್ದಾಳೆ ಅಂತ ಹೇಳಿದ್ದೀನಿ. ಗಾನಾ ಇಸ್ ಮೈ ಡಿಗ್ರಿ ಫ್ರೆಂಡ್. ನಾನು, ಜಾನ್ವಿ, ಝಾನ್ಸಿ, ಗಾನಾ, ಸಂಜನಾ ಮತ್ತು ಸಹನಾ ಒಟ್ಟಿಗೆ ನಮ್ಮ ಗ್ರೂಪ್ ಇತ್ತು ಡಿಗ್ರಿಲಿ. ಸೊ ಸಹನಂಗೆ, ಗಾನಂಗೆ ನಾನು ಹೋಗಿ ಸರ್ಪ್ರೈಸ್ ಮಾಡಬೇಕು. ಅವರಿಬ್ರಿಗೂ ಕೂಡ ಇನ್ನೂ ಗೊತ್ತಿಲ್ಲ. ನನಗೆ ಬ್ಯಾಂಗ್ಳೂರಲ್ಲಿ ಎಲ್ಲೂ ಈಚೆ ಓಡಾಡೋಕ್ಕೆ ನಾನು ಬ್ಯಾಂಗ್ಳೂರಲ್ಲಿ ಎಲ್ಲೇ ಈಚೆ ಓಡಾಡಿದ್ರು ಸಂಜನಾ ವಿಲ್ ಬಿ ನೆಕ್ಸ್ಟ್ ಟು ಮೀ. ಬಟ್ ಈಗ ನಾನು ಎಲ್ಲೇ ಹೋಗ್ಬೇಕು ಅಂದರೆ ಐ ಮಿಸ್ ಸಂಜನಾ ಸೋ ಮಚ್. ನಾನು ಟೂ ವೀಲರಲ್ಲಿ ಹೋಗಲಿ, ಕಾರಲ್ಲಿ ಹೋಗಲಿ, ನಡ್ಕೊಂಡು ಓಡಾಡಲಿ, ಯಾವಾಗಲೂ ನನ್ನ ಜೊತೆನೇ ಇರೋಳು. ಸಂಜನಾ ಸ್ಟೇಸ್ ಲೈಕ್ 2 roads ಅವೇ ಫ್ರಮ್ ಮೈ ಹೌಸ್. ಸೊ ಯಾವಾಗಲೂ ಒಟ್ಟಿಗೆ ಇರ್ತಿದ್ವಿ ಗೈಸ್. ನಾನು ಬ್ಯಾಂಗ್ಳೂರಿಗೆ ಬಂದಮೇಲಂತೂ ಐ ಮಿಸ್ ಸಂಜನಾ ಸೋ ಮಚ್. ಅಂದರೆ ನನ್ನ ಕೈಲಂತೂ ಹೆಂಗೆ ಎಕ್ಸ್ಪ್ರೆಸ್ ಮಾಡೋದು ಅಂತ ಗೊತ್ತಿಲ್ಲ. ಐ ಮಿಸ್ ಹರ್ ಸೋ ಮಚ್. ನನಗೆ ವರ್ಡ್ಸಲ್ಲಿ ಎಕ್ಸ್ಪ್ರೆಸ್ ಕೂಡ ಮಾಡೋಕ್ಕಾಗ್ತಿಲ್ಲ ಹೌ ಮಚ್ ಐ ಮಿಸ್ ಸಂಜನಾ ಅಂತ. ಬ್ಯಾಂಗ್ಳೂರ್ ಇಸ್ ನೈಸ್. ಐ ಮೀನ್ ನನಗೆ ಹೆಂಗೆ ಅನಿಸ್ತಿದೆ ಅಂತ ಅಂದರೆ ಐ ಆಮ್ ಕೌಂಟಿಂಗ್ ಡೇಸ್ ಅಂತ ಅನಿಸ್ತಿದೆ. ಲೈಕ್ ಶಿಟ್, ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾನು ವಾಪಸ್ ಹೋಗ್ಬಿಡ್ತೀನಿ ಲಂಡನ್ಗೆ. ನಾನು ಇನ್ನು 28 ಡೇಸಲ್ಲಿ ಏನೇನು ಮಾಡ್ಬೋದು ಅಂತೆಲ್ಲ, ಅಷ್ಟು ಜನ ಫ್ರೆಂಡ್ಸ್ನ ಮೀಟ್ ಮಾಡ್ಬೋದು, ಎಲ್ಲೆಲ್ಲಿ ಹೋಗ್ಬೋದು, ಹೆಂಗೆ ಎಂಜಾಯ್ ಮಾಡ್ಬೋದು. ಐ ಆಮ್ ಪ್ಲ್ಯಾನಿಂಗ್ ಫಾರ್ ಅ ಟ್ರಿಪ್ಪಿಗೆ ಹೆಂಗೆ ಪ್ಲ್ಯಾನ್ ಮಾಡ್ತೀವೋ ಆ ಥರ ಪ್ಲ್ಯಾನ್ ಮಾಡ್ತಿದ್ದೀನಿ ಮೈ ಬ್ಯಾಂಗ್ಳೂರ್ ಡೈರೀಸ್ನ ಅಂತ ಅನಿಸ್ತಾ ಇದೆ. ಅಪ್ಪ ನನಗೋಸ್ಕರ ಅಂದ್ಬಿಟ್ಟು ಮೊಸರು ಹುಡಿ ಮೂಲಂಗಿ ಸಾಂಬಾರು ನೀನು ಮಾಡಿದೆ ಇವಾಗ. ನನ್ನ ಫೇವ್ರೆಟ್ ಮೂಲಂಗಿ ಸಾಂಬಾರು ಮಾಡಿದ್ದಾರೆ ನಮ್ಮಮ್ಮ ನನಗೋಸ್ಕರ ಅಂದ್ಬಿಟ್ಟು ವಾಂಗಿಬಾತ್ ಮಾಡಿದ್ದಾರೆ. ಯಾಕೆಂದರೆ ನಂಗೆ ವಾಂಗಿಬಾತ್ ಅಂದರೆ ತುಂಬ ಇಷ್ಟ. ಅದು ನಮ್ಮಮ್ಮ ಮಾಡೋದು, ಬದನೆಕಾಯಿ ವಾಂಗಿಬಾತ್. ನಾನು ಬಂದಾಗಿಂದ ಬರೀ ನಮ್ಮ ಅಪ್ಪ ಮನೆ ಅವಳು ತಿನ್ಸ್ರಿ. ನೀನು ತಿನ್ನಿಸ್ದೆ ಗೊತ್ತಾ, ನೀನು ತಿಂದಮೇಲೆ ನಾನು ಊಟನೇ ಮಾಡಿಲ್ಲ, ನಾನು ರಿಯಲೈಸ್ ಮಾಡ್ತಿದ್ದೀನಿ. ಹಂಗೆ ದಿವ್ಯಾಕನ ಮನೆಗೆ ಹೋಗಿ ಬಿರಿಯಾನಿ ತಿಂದೆ. ಇದು ಬಂದು ಮಜ್ಜಿಗೆ ಹುಳಿ. ನಮ್ಮಪ್ಪ ಹೊಸಾದಾಗಿ ಕಲ್ತಿದ್ದಿದ್ದು ಮಜ್ಜಿಗೆ ಹುಳಿ. ನಿಂದೆ ಒಂದು ರೆಸಿಪಿನಾ? ನಾನು ಲಂಡನಲ್ಲಿ ಇದ್ದಾಗಿಂದನು ಅಪ್ಪ ಮಜ್ಜಿಗೆ ಹುಳಿ ನಿಂಗೆ ಹೇಳ್ಕೊಡ್ತೀನಿ ತುಂಬ ಸಖತ್ತಾಗಿ ಬರ್ತಿದೆ ಅಂತ ನನ್ನ ತಮ್ಮ ನಮ್ಮಮ್ಮ ಎಲ್ಲ ಹೇಳ್ತಾಯಿದ್ರು. ಬಟ್ ನಾನು ಟ್ರೈ ಮಾಡಿರಲಿಲ್ಲ. ಇವಾಗ ಟ್ರೈ ಮಾಡ್ತಾಯಿದ್ದೀನಿ. ತುಂಬ ಸಕ್ಕತ್ತಾಗಿದೆ. ರೆಸಿಪಿ ತಿಳ್ಕೊಂಡು ನಾನು ಲಂಡನ್ಗೆ ಹೋಗಿ ಮಾಡ್ತೀನಿ. ನಿಮಗೂ ರೆಸಿಪಿ ಬೇಕು ಅಂದರೆ ಸ್ಟೇ ಟ್ಯೂನ್ಡ್, ಕಮೆಂಟ್ ಮಾಡಿ ನಿಮಗೆ ರೆಸಿಪಿ ಬೇಕು ಅಂತ ಅಂದರೆ. ನಮ್ಮಪ್ಪ ಅದು ಸಕ್ಕತ್ತಾಗಿ ಅಡುಗೆ ಮಾಡ್ತಾರೆ. ನನಗಂತೂ ಫುಲ್ಲು 3 ದಿನದಿಂದ ವೆರೈಟಿ ಅಡುಗೆ ನೋಡಿ. ಇವತ್ತು ವಾಂಗಿಬಾತು, ಮೂಲಂಗಿ ಸಾರು ಮತ್ತು ಕುಂಬಳಕಾಯಿ ಸಾರಾ, ಬೂದ್ ಕುಂಬಳಕಾಯಿ ಮಜ್ಜಿಗೆ ಹುಳಿ. ಸೊ ಥ್ಯಾಂಕ್ ಯು ಪಪ್ಪ, ತುಂಬ ಸಕ್ಕತ್ತಾಗಿತ್ತು. ಸೊ ಬ್ರೂನೋಗೆ ತಂದಿರೋ ಟಾಯ್ನ ನಾನು ಕೊಟ್ಟಿದ್ದೀನಿ. ಅವ್ನು ಅದ್ರಲ್ಲಿ ಆಟ ಆಡ್ತಿದ್ದೀನಿ. ಬ್ರೂನೋ, ಗೊಂಬೆ ತೋರ್ಸಮ್ಮ ನಿಂದು. ಇಲ್ಲಮ್ಮ ಬ್ರೂನೋ, ಗೊಂಬೆ ನಿಂದು. ಹಾಯ್ ಹೇಳು. ಹಾಯ್. ಎತ್ಕೊಂಡ ಗೊಂಬೆನ, ಅದೆತ್ಕೊಂಡ ಇನ್ನೊಂದು ಇನ್ನೊಂದಿಲ್ಲ. ಸೊ ಬ್ರೂನೋಗೆ ನಾನು ತಂದಿರೋ ಗೊಂಬೆ ತುಂಬ ಇಷ್ಟ ಆಗಿದೆ. ನಾನು ಪಾಡಿಗೆ ಆಟ ಆಡ್ತಿದ್ದೇನೆ. ಯಾವಾಗಲೂ ನನಗೆ ಊಟ ಮಾಡ್ತಿರ್ಬೇಕಾದ್ರೆ ಕೆಲವೊಂದ್ಸಲಿ ಜಾಸ್ತಿ ಊಟ ಆಗೋದ್ರೆ ನಾನು ಏನು ಮಾಡ್ತೀನಿ ಗೊತ್ತಾ? ಏನಿಲ್ಲ, ಹಿಂಗೆ ನನ್ನ ತಮ್ಮನ ಕರೆದ್ಬಿಟ್ಟು ಅವನಿಗೆ ಸ್ವಲ್ಪ ಪೂಸಿ ಹೊಡೆದು ಈ ಥರ ತಿನ್ನಿಸ್ತೀನಿ.
ಅವನು ಫಸ್ಟು ತಿನ್ನಲ್ಲ ಅಂತಾನೆ, ನಾನ್ ವೆಜ್ ಆದರೆ ಫಸ್ಟ್ ಹಾಕು ಅಂತ ಅಂತಾನೆ, ವೆಜ್ ಆದರೆ ಬೇಡ ಪ್ಲೀಸ್. ಇವನು ನನಗೊಂದು ಏಟ್ ಹೊಡೆದ್ರೆ ನಾನು ತಡಿಯೋಕ್ಕಾರು ಆಗುತ್ತೆ ನನ್ನ ಕೈಲಿ. ಇಲ್ಲ ಲಾಸ್ಟ್ ಪ್ಲೀಸ್. ಇವಾಗ ನನ್ನ ಏನು ಬ್ರೂನೋ ತುತ್ತಾಯ್ತು, ಇವಾಗ ನನ್ನ ತುತ್ತು. ಇಲ್ಲ ಅಪ್ಪನ ತುತ್ತು ಲಾಸ್ಟ್. ಸೊ ಇವನಿಗೆ ವೆಜ್ ಅಂದರೆ ಅಷ್ಟು ಇಷ್ಟ ಆಗಲ್ಲ, ನಾನ್ ವೆಜ್ ಅಂತ ಅಂದರೆ ಎಷ್ಟು ಬೇಕಾದ್ರೂ ಕೊಟ್ಟರೆ ತಿಂತಾನೆ. ಅದನ್ನ ಅವ್ನು ನೀನೇ ಓಪನ್ ಆಗಿ ಹೇಳ್ತಾ ಇದೀಯಾ ಬಿರಿಯಾನಿ ಅಂತ. ಅಷ್ಟೇ, ಇವಾಗ ತಟ್ಟೆ ಖಾಲಿ ಆಗಿದೆ, ಕೈ ತೊಳ್ಕೊಂಡು ಆಗಿದೆ. 2 ದಿನದಿಂದ ನಾನು ಇನ್ನೂ ಎಲ್ಲೂ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಕೂಡ ಹಾಕಿಲ್ಲ. ದಟ್ ಹವ್ ಲ್ಯಾಂಡೆಡ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಬ್ಯಾಕ್ ಟು ಬ್ಯಾಂಗ್ಳೂರ್. ನಾನು 2 ದಿನ ಆಯಿತು ಲಂಡನಿಂದ ಬ್ಯಾಂಗ್ಳೂರಿಗೆ ಬಂದು. ಬಿಕಾಸ್ ಟುಡೇಸ್ 12th ಮೇ, ನಾನು ಹೊರಟಿದ್ದು 9th. ಎಕ್ಸಾಮ್ ಇತ್ತು ಅಂತ ಹೇಳಿದ್ನಲ್ವ, ಎಕ್ಸಾಮ್ ದಿನವೇ ನಾನು ಹೊರಟಿದ್ದು. ಸೊ ಬಂದು 2 ದಿನ ಆಗಿದ್ರು ಕೂಡ ನಾನು ಇನ್ನೂ ಎಲ್ಲೂ ಸ್ಟೋರಿ ಕೂಡ ಹಾಕಿಲ್ಲ, ಯಾರಿಗೂ ರಿವೀಲು ಮಾಡಿಲ್ಲ ನಾನು ಬ್ಯಾಂಗ್ಳೂರಲ್ಲಿ ಇದ್ದೀನಿ ಅಂತ. ಯಾರ್ಯಾರಿಗೆ ಹೋಗಿ ಸರ್ಪ್ರೈಸ್ ಕೊಟ್ಟಿದ್ದೀನೋ ಅವ್ರಿಗೆ ಮಾತ್ರ ಗೊತ್ತು ನಾನು ಬ್ಯಾಂಗ್ಳೂರಿಗೆ ಬಂದಿದ್ದೀನಿ ಅಂತ. ನನಗೆ ಇದನ್ನೆಲ್ಲ ನೋಡಿದಾಗ ವಾವ್, ನಮ್ಮೂರು, ಎಷ್ಟೇ ಆಗಲಿ, ನಾವು ಎಲ್ಲೇ ಹೋದ್ರು ನಾನು ಹೇಳೋದೇನೆಂದರೆ, ಯಾರೇ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಆಗಲಿ ಬ್ಯಾಂಗ್ಳೂರಿಂದ ನಾವು ಅಬ್ರಾಡ್ಗೆ ಸ್ಟಡಿ ಮಾಡೋಕ್ಕೆ ಹೋದರೆ ವಾಪಸ್ ಬನ್ನಿ, ಯಾವತ್ತೂ ನಮ್ಮೂರು ನಮ್ಮ ತನನ ಎಲ್ಲೂ ಬಿಟ್ಕೊಡ್ಬೇಡಿ. ಸೊ ಅಟ್ ದ ಎಂಡ್ ಆಫ್ ದ ಡೇ ನಮ್ಮೂರೇ, ಎಲ್ಲೋದ್ರೂ ನಮಗೆ ಇವಾಗ ಹೆಂಗೆ ಅನಿಸುತ್ತೆ, ನಾವು ಹೊರಗಡೆ ಹೋದರೆ ನೈಟ್ ನಮ್ಮ ಮನೆಗೆ ಬಂದು ನಾವು ಮಲ್ಕೊಂಬಿಟ್ರಪ್ಪ ನೆಮ್ಮದಿ ಅನಿಸುತ್ತಲ್ಲ, ಆ ಥರ ಯಾವುದೇ ದೇಶಕ್ಕೆ ಹೋದರೂ ವಾಪಸ್ ಇಂಡಿಯಾಗೆ ಬಂದರೆ ಅಪ್ಪ ಇಂಡಿಯಾಗೆ ಬಂದ್ವಿ ನಮ್ಮೂರಿಗೆ ಅಂತ ಅನಿಸುತ್ತೆ ನನಗೆ. ಆ್ಯಕ್ಚುಲಿ ಈ ಪಾಯಿಂಟಲ್ಲಿ ನನ್ನ ಲಂಡನ್ಗೆ ಹೋಗ್ತೀಯ ಅಂತ ಕೇಳಿದ್ರೆ ನೋ ಐ ಡೋಂಟ್ ವಾಂಟ್ ಗೋ ಅಂತ ಅನಿಸ್ತಿದೆ. ಬಟ್ ಐ ಡೋಂಟ್ ನೋ, ಇನ್ 28 ಡೇಸಲ್ಲಿ ಐ ಮೈಟ್ ಮಿಸ್ ಲಂಡನ್, ಐ ಮೈಟ್ ನಾಟ್. ಬಟ್ ಈ ಪಾಯಿಂಟಲ್ಲಿ ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ ವಾಪಸ್ ಲಂಡನ್ಗೆ. ಕಂಫರ್ಟ್ ಝೋನ್ಗೆ ಇದು. ಸೊ ಇವಾಗ ನಾನು ಗಾನನ್ಗೆ ಸರ್ಪ್ರೈಸ್ ಮಾಡೋಕ್ಕೆ ಅಂತ ಅವ್ಳು ಜಿಮ್ ಹತ್ರನೇ ಹೋಗ್ತಾ ಇದ್ದೀನಿ. ಹುಡುಗೊಂಚೂರು ಐಡಿಯಾ ಇಲ್ಲ ನಾನು ಹೋಗ್ತಾ ಇರೋದು, ಇನ್ನೇನು ಹತ್ತುತ್ತಾ ಇದ್ದೀನಿ. ಸರ್ಪ್ರೈಸ್ ಕೊಡೋಣ ಬನ್ನಿ. ಒಂದು ಎಮೋಷನಲ್ ಅಳು ಸ್ವಲ್ಪ, ಅವಳೇ ಅಳ್ತಿದ್ದಾಳೆ, ಅದು ಅವಳೇ ಅಳ್ತಿದ್ದಾಳೆ. ಖುಷಿ ಆಗ್ತಿದೆ, ಬರ್ತಾರೆ ಅಂತ ಅನ್ಕೊಂಡೇ ಇಲ್ಲ. ಖುಷಿ ಎಕ್ಸ್ಪ್ರೆಸ್ ಮಾಡೋ. ಇವಾಗ ನಾನು ಅವಳಿಗೆ ಏನಂತ ಹೇಳಿದೆ ಅಂತ ಅಂದರೆ, ಶ್ವೇತಾ ಬಂದು ನಿಮಗೆ ಗಿಫ್ಟ್ ಕೊಡ್ತಾಳೆ, ಸೊ ಅವಳಿಂದ ಕಲೆಕ್ಟ್ ಮಾಡ್ಕೊಂಡು ನಾನಿನ್ನ ಬರೋದು ಕನ್ಫರ್ಮ್ ಇಲ್ಲ ಅಂತ ಹೇಳಿದ್ದೆ. ಈಸ್ಕೊಂಡಿದ ತಕ್ಷಣ ಫುಲ್ ಕೈಯೆಲ್ಲ ಶಿವರ್ ಆಗ್ತಾಯಿತ್ತು, ಹೆಂಗೆ ಇಸ್ಕೊಳ್ಳೋದು, ಏನೇನು ಕೊಟ್ಟಿದ್ದಾರೋ ಗೊತ್ತಿಲ್ಲ ಅಂತ. ಆಮೇಲೆ ಸಡನ್ ಆಗಿ ನೋಡಿದ ತಕ್ಷಣ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೇಕು ಗೊತ್ತಿಲ್ಲ, ಕಾರ್ಡಿಯೋ ಮಾಡ್ತಿದ್ದೆ, ಸ್ವೆಟ್ ಆಗ್ಬಿಡ್ತದೆ ಅಂತ ಹಕ್ ಮಾಡಿಲ್ಲ. ಇವಾಗ ಹಕ್ ಮಾಡ್ಬೇಕಿದೆ, ಪರವಾಗಿಲ್ಲ. ಶಾಕಲ್ಲಿದೆ, ಹೆಂಗೆ ಅನಿಸ್ತಿದೆ? ಶಾಕ್. ಇವಾಗ ನೀನು ಬಂದಿರ್ತೀಯ ಅಂತ ಒಂದ್ ಕಡೆ, ಬಟ್ ಚಾನ್ಸ್ ಇರಲ್ಲ ಅಲ್ವಾ, ಸ್ನ್ಯಾಪ್ ಹಾಕಿಲ್ಲ ಅಲ್ವಾ ಅಂತ. ಬಟ್ ಶ್ವೇತಾ ಸ್ನ್ಯಾಪ್ ನೋಡಿದಾಗ ನಿಜ ಬಂದಿರ್ತಾಳೆ ಅಂತ ಒಂದ್ ಕಡೆ, ಬಟ್ ಡೌಟ್ 50-50 ಅಲ್ಲಿ. ಫುಲ್ ಗಾನ ಫುಲ್ ಫಿಟ್ ಆಗಿಬಿಡಿದಾಳೆ ಗೈಸ್, ಅವಳು ಹಿಂಗಿರಲಿಲ್ಲ, ಫುಲ್ ಜಿಮ್ ಫ್ರೀಕ್ ಆಗಿಬಿಡಿದಾಳೆ ನೋಡಿ. ಸೂಪರ್ ಗಾನ, ಗುಡ್ ಮೋಟಿವೇಶನ್. ನಿನ್ನ ನೋಡಿ ಕಲಿಯೋಣ. ಹಾಯ್ ಮೋನಿ, ನಿಮ್ಮ ಮನೆಗೆ ನಾನೇ ಬಂದಿದ್ದೀನಿ ಸರ್ಪ್ರೈಸ್ ಕೊಡ್ತೀನಿ. ಹೇಳು ಬೇಗ, ಸರ್ಪ್ರೈಸ್ ಆಯ್ತಾ ಇಲ್ವಾ ಹೇಳೆ. ಮತ್ತೇನೋ ಗೌತಮಣ್ಣ ಗೊತ್ತು ಅಂತ ಅಂದಂತೆ. ಏನಂತ? ಬಂದಿಲ್ಲ, ನಿಂದು ಎಕ್ಸಾಮ್ ನಡೀತಿದೆ ಅಂತ. ನಾನೇ ಅವ್ನು ಯಾವ್ದೋ ಹುಡುಗಿ ನೋಡ್ಬಿಟ್ಟು ಸಿರಿ ಅನ್ಕೊಂಡವಣೆ ಅಂತ ಅಂದೆ. ನಿಜ ಸರ್ಪ್ರೈಸ್ ಆಯ್ತಾ? ಸರ್ಪ್ರೈಸ್ ಆಯ್ತು, ಪ್ರಾಮಿಸ್. ಏನ್ ಅನ್ಸ್ತಿದೆ? ಖುಷಿ ಆಗ್ತಿದೆ. ಎಂತಂತ ನಂಗೆ ಲಂಡನ್ನಿಂದ ನೋಡಮ್ಮ, ಏನೋ ತಂದೋಳಮ್ಮ ನಂಗೆ ಲಂಡನ್ನಿಂದ ಚಾಕ್ಲೇಟ್ಸ್. ಚಾಕ್ಲೇಟ್ಸ್ ಅಷ್ಟೇ, ಹಂಗೇನಂತ ನಂಗೆ ಸ್ಪೆಸಿಫಿಕ್ ಆಗಿ ಏನಿಲ್ಲ. ನೈಸ್, ವೆರಿ ನೈಸ್. ನನ್ ನೋಡು, ಜಾರ್ಡನ್ ತಂದೆ ನಾನು. ಬರ್ಡೇ ಗಿಫ್ಟಾ? ಇವ್ನು ಕೊಡಿಸ್ತೀನಿ ಅಂತ ಕೊಡಿಸ್ಲಿಲ್ಲ, ನಾನೇನಂತ ತಗೊಂಡೆ. ಮೋನಿ ನಾನು ಜಾರ್ಡನ್ಸ್ ತಗೊಂಡೆ ಕಣೆ, ಅಲ್ಲಿ ಪಿಂಕು.
ಚೆನ್ನಾಗಿದೆ ಕಲರ್. ಫಸ್ಟ್ ಒಂದು ಬೇಜ್ ಇಷ್ಟ ಆಗಿತ್ತು, ಆಮೇಲೆ ಇದು ಇಷ್ಟ ಆಯ್ತು. ನಂದಿ ನೀನು ಎಕ್ಸ್ಪೆಕ್ಟ್ ಮಾಡಿದ? ಇಲ್ಲ, ಒಂಚೂರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಏನು ಅನ್ಕೊಂಡೆ ಗೊತ್ತಿಲ್ಲ, ಸುಮ್ಮನೆ ಬಂದೆ ಬಿಟ್ಟು ಬ್ಯಾರಿ ತಕ್ಷಣ. ಮೋನಿ ಯಾರು ಅಂತ ಅಂದ್ರೆ ನಮ್ಮ ಡ್ಯಾಡಿಯ ಫ್ರೆಂಡ್ ಮಗಳು. ಅಂದ್ರೆ ಚೈಲ್ಡ್ಹುಡ್ ಫ್ರೆಂಡ್ಸ್, ಚಿಕ್ಕ ವಯಸ್ಸಿಂದ ಒಂದೇ ಏರಿಯಾ ಅಲ್ವಾ, ಸೊ ಒಟ್ಟಿಗೆ ಬೆಳೆದಿದ್ದು. ಇವಾಗ ನಾವು 12 ಗಂಟೆಲಿ ಡ್ರೈವ್ ಹೋಗ್ತಾ ಇದೀವಿ. ಸಿರಿ 12:30 ಸಿರಿ ಡ್ರೈವಿಂಗ್ ಸ್ಕಿಲ್ಸ್ ನೋಡೋಣ. ಮರ್ತ್ಬಿಟ್ಟು ಅವಳ ಲಂಡನ್ಗೆ ಹೋಗ್ಬಿಟ್ಟು. ಏನಿಲ್ಲ ಗೈಸ್, ಇವರು ಆಕ್ಚುಲಿ ಥಾರ್ ರಾಕ್ಸ್ ತಗೊಂಡಿದ್ರು. ಇವಳು ಮೋನಿಗೆ ಥಾರ್ ಅಂದ್ರೆ ತುಂಬಾ ಇಷ್ಟ. ನಾನು ಮೋನಿ ಆಕ್ಚುಲಿ ಜಿಮ್ಗೆ ಹೋಗ್ತಾ ಇದ್ವಿ, ಸೊ ಶಿ ವಾಸ್ ಮೈ ಜಿಮ್ ಪಾರ್ಟ್ನರ್. ನೋಡೋಣ ಅವಳು ಓಡಿಸೋದನ್ನ ನಾನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಓಕೆ ಗೈಸ್, ಸೊ ನಿನಗೆ ಸರ್ಪ್ರೈಸ್ ಹೆಂಗಾಯ್ತು ನಾನು ಬಂದಿದ್ದೆ ಅನ್ನೋದು ಹೇಳಿ. ನಾನು ಸಕ್ಕದಾಗಿತ್ತು, ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅವಳು ಇಷ್ಟು ಬೇಗ ಬರ್ತಾಳೆ. ಅವ್ರ ಮನೆಗೆ ಹೋಗಿ ಅವಳು ಆಕ್ಚುಲಿ ಬರ್ತ್ಡೇಗೆ ಶಾಪಿಂಗ್ ಹೋಗಿದ್ದೆ ನಾನು. ನಾನೇ ಅವಳಿಗೆ ಫುಲ್ ಸರ್ಪ್ರೈಸ್ ಕೊಟ್ಟೆ. ಫಸ್ಟ್ ಅವ್ರ ಅಮ್ಮನ ಕಾರ್ ನೋಡ್ದೆ, ಅವ್ರ ಅಮ್ಮ ಬಂದಿದ್ದಾರೆ ಅನ್ಕೊಂಡೆ. ಒಳಗಡೆ ಹೋಗಿ ನೋಡಿದ್ರೆ ಡಾಟರು ಇದ್ಲು. ಸೊ ಸರ್ಪ್ರೈಸ್. ಇವಾಗ ಡ್ರೈವ್ ಹೋಗೋಣ ಬನ್ನಿ ಗೈಸ್. ಸೊ ನಾನು ಸೆಕೆಂಡ್ ಟೈಮ್ ಥಾರ್ ರಾಕ್ಸ್ ಓಡಿಸ್ತಿದ್ದೀನಿ. ಫಸ್ಟ್ ಟೈಮು ಅದು ಡ್ಯಾಡಿ ಫ್ರೆಂಡ್ ಮಗ ಯಾರೋ ತಂದಿದ್ರು ಅಂತ ಓಡಿಸಿದ್ದೆ. ಇದು ಸೆಕೆಂಡ್ ಟೈಮ್. ಬನ್ನಿ ಗೈಸ್. ಅವಳು ನಂಬ್ಕೊಂಡು ನಾವು 3 ಜನ ಕೂತಿದೀವಿ ಗೈಸ್. ಸರಿ, ಡಿಫ್ರೆನ್ಸ್ ಇದೆ ಸರಿ. ಹೆಂಗಿದೆ ಪವರ್ ಸ್ಟೇರಿಂಗು ಇದು ಒಂಥರ ಫುಲ್ಲು ಹ್ಯಾಂಡಿ ಫ್ರೀ ಆಗಿದೆ. ಗೇರ್ ಯಾರು ಉಪಯೋಗಿಸ್ತಿರೋದು? ಗೇರ್ ಎಲ್ಲಿದೆ ಇಲ್ಲಿ? ಇದು ಒನ್ ಇನ್ ಯೋರ್ ಹ್ಯಾಂಡ್. ಅದು ಆಟೋಮೆಟಿಕ್. ಅದು ಸುಮ್ಮನೆ ಅದ್ರ ಮೇಲೆ ಹಿಡ್ಕೊಂಡು ಅಭ್ಯಾಸ ಅಲ್ವಾ? ಹೆಂಗೋಗೋಣ? ಹೆಂಗಾದ್ರೂ ಸರಿ, ನೀನ್ ಕರ್ಕೊಂಡು ಹೋಗಿ ಜಾಗಕ್ಕೆ ನಾವು ಬರ್ತೀವಿ. ಏನ್ ಇವಳೇನ್ ಬೆಳಗ್ಗೆ ಹೇಳ್ತಾವಳೆ? ಆರಾಮಾಗಿದೆ ನೋಡು ರೋಜ. ಈ ಟೈಮಲ್ಲಿ ನಾವ್ ದಿನ ಹೋಗ್ಬೇಕು. ಟೈಮಲ್ಲಿ ಕಲಿಬೇಕು ಕಣೆ. ಈ ಅಂಕಲ್ ಒಪ್ಪಲ್ಲ. ಈ ಅಂಕಲ್ ಬಂದಿಸಕ್ ನಂಗೆ ನಿದ್ದೆ ಬಿಡ್ತಿದೆ, ಮೋನಿಕಾ ಆಗ್ತಾ ಇಲ್ಲ ಅನ್ಬಿಡೋರು. ಫುಲ್ಲು ಹೈಟ್ ಅಲ್ಲಿ ಕೂತಿದೀನಿ ಅಂತ ಅನ್ಸ್ತಿದೆ. ಸ್ವಲ್ಪ ಎತ್ತರ ಇದೆ, ನಮ್ಮಮ್ಮ ಅದೇ ಬೈಯೋದು. ತುಂಬಾ ಎತ್ತರ ಇದೆ. ಇದೊಳ್ಳೆ ಬೆಟ್ಟ ಹತ್ತದಂಗಿದೆ, ನನಗೆ ಆಗ್ತಾ ಇಲ್ಲ, ನಂಗೆ ಕ್ರೆಟಾನೇ ಇಷ್ಟ ಅಂತಾರೆ. ಫ್ರೀ ಸ್ಟೇರಿಂಗ್ ಇದು, ಸೂಪರ್ ಇದು. ಹೌದಾ? ಇವಾಗ ಯಾರು ಬರಲ್ಲ. ಹಳೆ ತರ ಆರಾಮ ಚೆನ್ನಾಗಿದೆ. ಒಂದು ಸೌಂಡ್ ಕೊಟ್ರೆ ಸಾಕು, ಅಲಾರಾಮ್ ಇದ್ದಂಗೆ ಇಡೀ. ಯಾಕೋ ಇಷ್ಟ ಆಗ್ಲಿಲ್ವ ನನಗೆ? ಇದೇನ್ ಚೆನ್ನಾಗಿದೆ. ಸೆಕೆಂಡ್ ಹಾರನ್ ಆಯ್ತಾ? ಯಾಕೋ ಇಷ್ಟ ಆಗಿಲ್ಲ. ಹಾರನ್ ಮೆತ್ತಾಗಿದೆ ಅಂದ್ರೆ ಓಲ್ಡ್ ಸಖತ್ತಾಗಿದೆ. ಹಾ, ಹಾರನೇ ಚೇಂಜ್ ಮಾಡ್ಸೋಣ ಬಿಡು. ಇದನ್ನ ಇದ್ ಮಾಡ್ಸೋಣ, ಆದ್ಮೇಲೆ ಒಂದ್ ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಸೋಣ. ಮಾಡಿಫಿಕೇಶನ್ ಮಾಡಿಸಿಲ್ಲ, ಮಾಡಿಸ್ಬೇಕಲ್ಲ ಅಂಕಲ್? ಈಗ ಸರ್ವಿಸ್ ಕೊಡ್ತೇನಲ್ಲ ಅವಾಗ ಮಾಡಿಸ್ತೀನಿ. ಸರ್ವಿಸ್ ಕೊಟ್ಟಾಗ ಮಾಡ್ತಾರೆ. ನಮ್ಮ ಅಪ್ಪ ನಮ್ಮ ಅಣ್ಣ ಎಲ್ಲ PVF ಏನದು PPF ಹಾಕ್ಸೋಣ ಅಂತ. PPF ಹಾಕ್ಸೋಣ ಅಂತ ಅಂದ್ರ ನಮ್ಮಣ್ಣ. ನಮ್ಮಪ್ಪ ಇಲ್ಲ ಏನೋ ಅಂದ್ರು ಅವ್ರು ಅವಾಗ. ಬೇಡ ಬೇಡ ಅಂತ ಅಂದ್ರ. ಅಂಕಲ್ ನಿದ್ದೆ ಮಾಡಬೇಡಿ ಪ್ಲೀಸ್. ಓಡ್ತಾ ಅಂತಾರೆ, ಗ್ಯಾರಂಟಿ ಕೊಟ್ಟಿರೋದು ಅದು. ನಾನಿದ್ರೆ ಅಂಕಲ್, ಮೋನಿಕಾ ಅಲ್ಲೊಂದ್ಸರ್ ನೋಡ್ ಮೋನಿಕಾ, ಇಲ್ಲೊಂದ್ಸರ್ ನೋಡ್ ಮೋನಿಕಾ. ಅವನು ಈ ತರ ರೋಜಿದ್ರೆ ನೀನು ಇಲ್ಲ, ಫಸ್ಟ್ ಕ್ರೆಟಾಲ್ ಓಡಿಸ್ತಾ ಇದ್ನಲ್ಲ. ಮೋನಿಕಾ ಒಂಚೂರು ನೋಡ್ ಮೋನಿಕಾ, ಅಲ್ಲಿ ಮೋನಿಕಾ ಇಲ್ಲಿ ನೋಡ್ ಮೋನಿಕಾ. ಅಂಕಲ್ ಹಂಗ ಅಂದೆ ಅಂತಾರೆ. ಯಾಕೆ ಅಂತ ಅಂದ್ರೆ ಅಂಕಲ್ ಓಡಿಸ್ತಿರ್ಬೇಕಾರೆ ಇವಳು ವಸಿ ರಿಯಾಕ್ಷನ್ ಕೊಡ್ತಾಳ. ಆ ಹೂ ಅಂತ ಕಿರ್ಚಿ ಅಂಕಲ್ ಅಲ್ಲಾರು ಏನ್ ಗೊತ್ತಿಲ್ಲ, ಫಾಸ್ಟ್ ಆಗಿ ಹೋಗ್ಬಿಟ್ಟು ಸಡನ್ ಆಗಿ ನಿಲ್ಸ್ಬಿಡ್ತಾರ. ನನಗೆ ಲೈಕ್ ರೀಲ್ಸ್ ನೋಡ್ತಾ ಇರ್ತೀನಿ, ಅವ್ರು ಸಡನ್ ಆಗಿ ಹಂಗ್ ಮಾಡಿದಾಗ ಸ್ವಲ್ಪ ಭಯ ಆಗೋಗುತ್ತೆ. ಸೊ ಅದಕ್ಕೆ ನೀನ್ ಓಡಿಸುವಾಗ ಭಯ ಪಡಿಸ್ತೀಯ. ಚಮಕ್ ಕೊಡೋದು. ಬ್ಯಾಂಗ್ಳೂರ್ ರೋಡ್ ಸೇಮ್. ಲಂಡನ್ ಕಿಂತ ಚೆನ್ನಾಗಿದ್ಯಾ? ನೋ ನೋ ನೋ. ಆದ್ರೆ ನಮ್ ದೇಶನೇ. ಹೌದು, ನಮ್ ದೇಶನೇ. ನಮ್ ದೇಶ ಸ್ವಲ್ಪ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡಿದ್ರೆ ಅವ್ರದ್ದೇನ್ ದೇಶ, ನಮ್ದು ಅವ್ರಕ್ಕಿಂತ ಸಕ್ಕದಾಗುತ್ತೆ. ನೋಡು, ಈ ತರ ಹಂಪು, ಹಳ್ಳ, ಗುಂಡಿ ಅವೆಲ್ಲ ಇರಲ್ಲ. ಕ್ಲೀನ್ ಆಗಿ ಅಲ್ಲಂದಿಂದ ಇವ್ರಿಗೆ ಬಯ್ಯೆ ನೋಡ್ಕೊಳ್ಳಿ ಫ್ರೆಂಡ್ಸ್. ನನ್ನ ಇವಾಗ ಸ್ವಲ್ಪ ಅಸಹ್ಯವಾಗಿ ಕಾಣಿಸ್ತಾ ಇದೀನಿ. ಅಂಕಲ್ ಸಿರಿ ಬ್ಲಾಗಲ್ಲಿ ಫಸ್ಟ್ ಟೈಮ್ ಬಂದಿದ್ದೇನೆ, ಏನಾರ ಹೇಳ್ತೀರಾ? ಹಾಯ್. ಅಯ್ಯೋ, ನನ್ನ ಯಾಕೆ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀಯ? ಸೊ ಇನ್ನೇನು ಹೇಳ್ತೀಯ ಮೋನಿ? ಏನು ಇಲ್ಲಪ್ಪ, ಚೆನ್ನಾಗಿ ಟ್ರೈ ಮಾಡಿದೆ. ಬೈಲಿ ನನ್ನ ಝೂಮಲ್ಲಿ ತೋರಿಸ್ತಿರ್ತಾರೆ. ಬೈಲಿ. ನಾನು ನೋಡಿ ಮನೆ ಕೆಲ್ಸದವ್ರ ಇದ್ದೀನಿ. ಆದ್ರೆ ನನ್ನ ಮನೆ ಕೆಲ್ಸದವಳಲ್ಲ. ಸ್ವಲ್ಪ ಸಿರಿ ಜೊತೆ ಡ್ರೈವ್ 1 ಗಂಟೆಗೆ ಹೋಗ್ಬಿಟ್ಟು ನಮಗ್ ತುಂಬಾ ಖುಷಿ ಆಗಿದೆ. ನಮ್ಗಿನ್ನ ಲೈಕ್
ಇನ್ನ ಚೆನ್ನಾಗಿ ಓಡಿಸ್ತಾಳೆ. ಅವ್ರ ಜೊತೆ ಜಿಮ್ಗೆ ಹೋಗ್ತಾ ಇದ್ದಿದ್ದು ಜ್ಞಾಪನ. ಇವಾಗ ಇನ್ನ ಚೆನ್ನಾಗಿ ಓಡಿಸ್ತೀಯ ಸಿರಿ. ಇವಾಗ ಹೆಂಗಿದ್ರು ನಾನು ಬಂದಿದ್ದೀನಿ ಅಲ್ವಾ, ಮತ್ತೆ ಜಿಮ್ಗೆ ಹೋಗೋಣ. ನಾಳೆಯಿಂದನೇ ಅದ್ರ ಬ್ಲಾಗ್ನು ಸಿಗುತ್ತೆ ಗೈಸ್ ನಿಮ್ಗೆ. ನಾಳೆಯಿಂದನೇ ಹೋಗ್ಬಿಡೋದಾ? ನಾಳೆ ಕಟ್ ಬರೋಣ, ನಾಳೆದಿಂದ ಹೋಗೋಣ. ಅದೇ ಇವಳು ಬರ್ಡೇ ಮುಗಿಸ್ಕೊಂಡು ಇವಳು ಬರ್ಡೇ ಎಲ್ಲ ಇದೆ ಗೈಸ್. ನೋಡಿ ಎಲ್ಲರೂ ನಮ್ಮ ಮೋನಿಗೆ ವಿಶ್ ಮಾಡಿ. ಸೊ ಯಾರ್ಯಾರು ನಮ್ಮ ಏರಿಯಾದಿಂದ ನೋಡ್ತಿದ್ದೀರೋ, ನಮ್ಮ ಬೆಂಗಳೂರು ಏರಿಯಾದಿಂದ ಯಾರ್ಯಾರು ನೋಡ್ತಿದ್ದೀರೋ ಅವರೆಲ್ಲರೂ ನಮ್ಮ ಮೋನಿಗೆ ವಿಶ್ ಮಾಡಿ. ಏನ್ ಮಾಡ್ತಿದ್ದೀರಾ? ಎಲ್ಲಿದ್ದೀನಿ ನಾನು? ಬ್ಲಾಗ್ ಕಂಟೆಂಟ ನಾಚಿಕೆ ಆಗಲ್ಲ ನಿಂಗೆ ಸ್ವಲ್ಪ? ಅದು ಕರ್ಮ. ಎಲ್ಲಿದ್ದೀನಿ ನಾನು? ನೀ ಬ್ಲಾಗ್ಗೆ ಕಂಟೆಂಟ್ ಅಂತ ಎಲ್ಲಿದ್ದೀನಿ ನಾನು ಅಂತ ಕೇಳ್ತಾ ಇದ್ದೀನಿ. ಟ್ಯೂಬ್ಲೈಟ್ ಬಂದ 5 ದಿನ ಆಯ್ತು. ಅದಕ್ಕೆ ಹಾಕಿಲ್ಲ, ಸರ್ಪ್ರೈಸ್ ಮಾಡೋಣ ಅಂತ. 5 ದಿನ ಆದ್ಮೇಲೆ ಯಾರಾದ್ರೂ ಸರ್ಪ್ರೈಸ್ ಮಾಡ್ತಾರ? ನಾನು ಆಕ್ಚುಲಿ ಇವತ್ತು ಬರ್ಬೇಕು ಅಂತ ಇದ್ನ, ಇವತ್ತು ಬರಕ್ಕಾಗ್ಲಿಲ್ಲ. ಒಂಚೂರು ಹೊರಗಡೆ ಹೋಗಿದ್ದೆ ನಮ್ಮ ದೊಡ್ಡಮ್ಮನ ಮನೆಗೆಲ್ಲ. ಇನ್ನು ಎಷ್ಟು ದಿನ, ನಾಳೆ ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ರು. ಇನ್ನು ದೇವಸ್ಥಾನಕ್ಕೆ ಹೋದ್ರೆ ಎಲ್ಲ ಕಡೆ ವ್ಲಾಗ್ ಬಿಡ್ಲೇಬೇಕಾಗುತ್ತಲ್ಲ, ಸರಿ ಅಂದ್ಬಿಟ್ಟು ಇನ್ನ ಮದುಗೂ ಗೊತ್ತಿಲ್ಲ, ಭೂಮಿಕಂಗೂ ಗೊತ್ತಿಲ್ಲ. ನಿಮ್ಮಿಬ್ಬರಿಗೆ ನೀವು 3 ಜನಕ್ಕೆ ಮಾತ್ರ ಇನ್ನ ಸರ್ಪ್ರೈಸ್ ಆಗಿ ಇದ್ದಿದ್ದು. ನೋಡಿ ಯಾರದು ಗೊತ್ತಾಗ್ತಾನೆ ಇಲ್ಲ, ಯಾರದು ಇಲ್ಲೂ ನೋಡಿದಂತ ಫೀಲ್ ಆಗ್ತಿದೆ. ಬಟ್ ನಾಟ್ ಏಬಲ್ ಟು ರಿಮೆಂಬರ್ ದಿಸ್ ಗರ್ಲ್. ಯಾರು ನಾನಾ? ಯಾರು ನೀನಮ್ಮ? ವಿಡಿಯೋ ಕಾಲ್ ಮಾಡಿದ್ಯಾ? ನನ್ನ ನಂಬರ್ ಎಲ್ಲಿಂದ ಸಿಕ್ತು ನಿನ್ಗೆ? ನಾನಾ? ನೀನೇ ನಾನು ಎಲ್ಲಿದ್ದೀನಿ? ಯಾರು ಎಲ್ಲಿದೀಯ? ನಂಗೇನ್ ಗೊತ್ತು ನೀನ್ ಯಾರು ಅಂತಾನೆ ಗೊತ್ತಿಲ್ಲ. ನೀನ್ ಎಲ್ಲಿದೆ ಅಂತ ನಂಗೇನ್ ಗೊತ್ತಾಗ? ಅಯ್ಯೋ, ವ್ಲಾಗ್ ಮಾಡ್ತಾ ಇದ್ದೀನಿ ಕಣೆ, ವ್ಲಾಗ್ ಮಾಡ್ತಾ ಇದ್ದೀನಿ. ಹೇಳು. ಎಲ್ಲಿದ್ದೀನಿ ಹೇಳೆ? ಬ್ಯಾಂಗ್ಳೂರ್ ಬಂದಿದ್ಯಾ? ಇನ್ನೇನು ನಮ್ಮ ಮನೆ ಹತ್ರ ಇದು. ಬ್ರೂನ ನೋಡ್ತೀಯಾ? ಬ್ರೂನ ಬಾಯ್ಲಿ ಬಾರ ಇಲ್ಲಿ. ಆಯ್ತು, ರಾಜನ್ ನೋಡು. ವಿಷ್ಣು ಹೇಳಿಲ್ವಾ ನಿಂಗೆ? ಇಲ್ಲ, ನಿನ್ನೆ ಸಾಯಂಕಾಲ ಕಾಲ್ ಮಾಡಿದ್ದ, ಹೇಳಿಲ್ಲ. ಅಯ್ಯೋ, ನಾನ್ ನಿಮ್ಗೆಲ್ಲ ಹೇಳ್ಬಿಟ್ಟವನೆ, ನಿನಗೆ ಹೇಳೋನೆ ಅಂತ ನನಗೆ ಹೇಳ್ದವನು ವಿಷ್ಣು. ಮದುಗೆ ಹೇಳ್ಬಿಟ್ಟೆ ನಾನು ಅಂದ. ನನ್ ಸರ್ಪ್ರೈಸ್ ಕೊಡ್ಬೇಕು. ನಿನ್ ಬಗ್ಗೆ ಮಾತಾಡೋ ನಿನ್ನೆ ಏನದು ಪ್ರಗತಿ UK ನಲ್ಲಿದ್ದಾಳೆ ಅಂತ ನಿನ್ನೆನೋ ಅಂದ. ನಿನ್ನೆ ಸಾಯಂಕಾಲ ನಿನಗೆ ಗೊತ್ತೇ ಆಗಿಲ್ವಾ? ನಾನು ನಿನ್ನ ಗೊತ್ತು ಅಂತ ಅನ್ಕೊಂಡೆ. ಒಂಚೂರು ಡೌಟ್ ಇತ್ತು ಆಯ್ತಾ. ನೀನ್ ಸ್ನಾಪ್ ನೋಡಿದೆ ಆಯ್ತಾ, ಅದ್ ಮನೆ ಬಂದ್ಬಿಟ್ಟು ಇದೇನಿದು ಫಾರಿನ್ ಹಿಂಗಿರತ್ತ ಮನೆ, ಇದೇನು ಇಂಡಿಯಾ ಮನೆ ತರ ಇದೆಯಲ್ಲ ಅಂತ ಒಂಚೂರು ಡೌಟ್ ಇತ್ತು. ಯಾವ ಮನೆ? ಇಲ್ಲ ಸ್ನಾಪ್ ಕಳ್ಸಿದ್ದು ಅದೇನೋ ಮನೆ. ನೀನ್ ನಿತ್ಕೊಂಡು ಏನೋ ಹಿಂದೆಗಡೆ ಮನೆದು ಏನೋ ಸ್ನಾಪ್ ಕಳ್ಸಿದೆ, ನನ್ಗೆ ಗೊತ್ತಿಲ್ಲ ಆಯ್ತಾ. ಒಟ್ಟು ಆಯ್ತಾ, ಅದ್ರಲ್ಲಿ ಮನೆ ಕಾಣಿಸ್ತಾ ಇತ್ತು. ನಾನ್ ಬಂದ್ಬಿಟ್ಟು ಮೇ ಬಿ ಅಲ್ಲಿ ಹಂಗಿರ್ಬೋದೇನೋ ಅನ್ಕೊಂಡ್ ಸುಮ್ನೆ ಅದೇ ಆಯ್ತು. ಒಂಚೂರು ಡೌಟ್ ಇತ್ತು. ಅದೇ ಇವಾಗವರೆಗೂ ಗೊತ್ತಾಗಿದ್ದ. ಯಾವಾಗ ಬಂದೆ? 3-4 ದಿನ ಆಯ್ತು. ನೋಡ್ತಾ, ನೀನ್ 4 ದಿವಸದಲ್ಲಿ 1 ದಿವಸನೂ ನೀನ್ ಟೆಕ್ಸ್ಟ್ ಮಾಡಿಲ್ಲ ಅಂತ ಎಂತ ಫ್ರೆಂಡ್ ನೀನು ಅಂತ ಇದ್ರಲ್ಲಿ ಅರ್ಥ ಆಯ್ತು. ನಾನ್ ನಿಮಗ್ ಸರ್ಪ್ರೈಸ್ ಕೊಡಕ್ಕಿದ್ದೆ ಕಣೆ, ನಿಮಗ್ ಸರ್ಪ್ರೈಸ್ ಕೊಡಕ್ಕಿದ್ದೆ. ಯಾರ್ಯಾರು ಜಾಯ್ನ್ ಆಗಿರೋದು? ಯಾರು ಜಾಯ್ನ್ ಆಗಿರೋದು ನೋಡು. ಎಲ್ಲಾರು ನಿಂತರ ಬುದ್ಧಿ, ಯಾರಿಗೂ ನಿಂತರ ಬುದ್ಧಿ ಇಲ್ಲ. ಸೊ ಹೌದು, ಸೊ ಇವರೆಲ್ಲ ನನ್ನ PU ಫ್ರೆಂಡ್ಸ್. ಎಕ್ಸ್ಪ್ರೆಷನ್ ಹೆಂಗ್ ಕಾಣಿಸುತ್ತೆ? ಭೂಮಿ, ನೀನು ಹೋಗ್ಬಿಟ್ಟಿರು, ಸಡನ್ ಆಗಿ ಬಂದ್ ಜಾಯ್ನ್ ಆಗಿ. ನೀನು ಜಾಯ್ನ್ ಆಗ್ಬಿಟ್ಟು ಬೆಂಗಳೂರಲ್ಲಿ ಇದ್ಯಾ ಅನ್ನು, ಆಮೇಲೆ ಅರ್ಚನಾ ನೀನು ಹಾ ಅನ್ನು, ಮತ್ತೆ ನೀನು ಹೂ ಅನ್ನು. ಹಾಯ್ ಪ್ರಗತಿ ಅಂತಿದ್ದಿ. ಮತ್ತೆ ಹೆಂಗಿದ್ಯಾ? ಹೌಸ್ UK? ಚೆನ್ನಾಗಿದೆ. ಮತ್ತೆ ಹೌಸ್ UK ಎಲ್ಲ ಚೆನ್ನಾಗಿದೆ. ಬಟ್ ನಾನ್ ನಿಮ್ಗೆಲ್ಲ ಏನೋ ಹೇಳ್ಬೇಕು ಅಂತ ಇದ್ದೀನಿ. ನೋ 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 ಗೆಸ್ ಮಾಡಿ. ಮದ್ವೆ ಎಲ್ಲಿಂದ? ಇದೆಲ್ಲ ಕಟ್ಟು. ಇಲ್ಲ, ಬೇರೆ ಏನೋ. ನಾನು ಎಲ್ಲಿದ್ದೀನಿ ಗೊತ್ತಾ? ಹೋಗ್ಬಿಟ್ಟ ಏನಾದ್ರು ಹೋಗ್ಬೇಕಂತಿದ್ದಲ್ಲ ಮೊನ್ನೆ. ಇಲ್ಲಿ ನೋಡಿ, ಬೆಂಗಳೂರಲ್ಲಿದ್ದೀನಿ. ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀರಾ. ನಿಮ್ಮೆಲ್ಲರಿಗೂ ಆಸ್ಕಾರ ಮಾಡ್ಕೊಡಿಸ್ತೀನಿ. ನಿಮ್ಗೆಲ್ಲ ಎಷ್ಟು ಖುಷಿ ಆಯ್ತು ನಾನು ಬೆಂಗಳೂರಲ್ಲಿ ಇದ್ದೀನಿ ಅಂತ ಗೊತ್ತಾಗಿ?
ಹೋಗೆ ವಾಪಸ್ಸು ಅಂತ. ಇವಳು ಇದ್ದಾಳಲ್ಲ, ಇವಳು ಬಚ್ಚು ಅಂತ, ಕಪ್ಪೆ, ಸೇಮ್ ಕಪ್ಪೆ ತರ ಇದ್ದಾಳಲ್ವಾ ಇವಳು. ಪ್ರಗತಿ ಬಿಕಾಸ್ UK ಅಲ್ಲಿ ಇದ್ದಾಗ ಮೀಟ್ ಆಗ್ತಿಲ್ಲ, ಇವಾಗ ನೀನ್ ಬ್ಯಾಂಗ್ಳೂರಲ್ಲಿ ಇದ್ದು ನಮ್ಮನ್ನ ಏನ್ ಅಷ್ಟೊತ್ತಿ ಮೀಟ್ ಮಾಡಿದ್ಯಾ ಅಂತ ನಮ್ಗೆ ಅನ್ಸಿಲ್ಲ ಆಯ್ತಾ. ಸೊ ನನ್ಗೆ ಇವಾಗ ನಾನು ಗಾನಂಗೆಲ್ಲ ಸರ್ಪ್ರೈಸ್ ಮಾಡಿ, ಗಾನ ಅವ್ರ ಅಪ್ಪ ಅಮ್ಮಂಗೆ ಕಾಲ್ ಮಾಡಿ ನಾನು ಮನೆಗೆ ಬರಲ್ಲ, ನಾನು ಪ್ರಗತಿನ ಜೊತೆನೇ ಇರ್ತೀನಿ ಅಂತ ಹೇಳಿ, ನೆಕ್ಸ್ಟ್ ನಾನು ನನ್ನ ಬೆಸ್ಟ್ ಫ್ರೆಂಡ್ ಪ್ರೇಸಲ್ ಮನೆಗೆ ಹೋಗ್ತಾ ಇದ್ದೀನಿ. ಪ್ರೇಸಲ್ ಬಂದು ನನಗೆ 16 ಇಯರ್ಸಿಂದ ಫ್ರೆಂಡ್ಸು. ನಾನು ಪ್ರೇಸಲ್ಲು ಮತ್ತು ಸಂಜನಾ 16 ಇಯರ್ಸ್ ಫ್ರೆಂಡ್ಸು. ಸೊ ಅದಕ್ಕೆ ಪ್ರೇಸಲ್ ಮನೆಗೆ ಹೋಗ್ತಾ ಇದ್ದೀನಿ. ಪ್ರೇಸಲ್ ಮನೆ ನಮ್ಮ ಮನೆಯಿಂದ ತುಂಬ ದೂರ. ಬ್ರೂನೂ ಕರ್ಕೊಂಡು ಹೋಗ್ತಾ ಇದ್ದೀನಿ, ಯಾಕೆಂದರೆ ಪ್ರೇಸಲ್ ಮನೆ ಇನ್ನೊಂದು ಡಾಗಿ ಇದೆ. ಸೊ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ನೋಡೋಣ ಇವಾಗ ಪ್ರೇಸಲ್ಲಿ ಎಷ್ಟು ಸರ್ಪ್ರೈಸ್ ಆಗ್ತಾಳೆ ಏನು ಅಂತ. ಆ್ಯಕ್ಚುಲಿ ನಾನು ಅವ್ರ ಅಮ್ಮಂಗೆ ಕಾಲ್ ಮಾಡಿ ಹೇಳಿದೆ, ಆಂಟಿ ನಾನು ಹಿಂಗೆ ಬರ್ತಾ ಇದ್ದೀನಿ ಅಂತ. ಅವಳು ಕೇಳಿಸ್ಕೊಂಡ್ಬಿಟ್ಟಿದ್ದಾಳೆ ಸ್ಪೀಕರಲ್ಲಿ. ಅವರಮ್ಮ ಕಾಲ್ ಎತ್ತಿದ ತಕ್ಷಣ ಹಲೋ ಆಂಟಿ ನಾನು ಪ್ರಗತಿ ಅಂತ ಅಂದೆ. ಬೇರೆ ನಂಬರಿಂದ ಕಾಲ್ ಮಾಡಿದೆ ಆ್ಯಕ್ಚುಲಿ ನಾನು. ಸೊ ಅವಳು ಅಷ್ಟನ್ನು ಕೇಳಿಸ್ಕೊಂಡಿದ ತಕ್ಷಣ ಅವರಮ್ಮ ಆಫ್ ಮಾಡಿಬಿಟ್ಟಿದ್ದಾರೆ. ಆಂಟಿ ಸ್ಪೀಕರಿಂದ ತೆಗೆದ್ಬಿಟ್ಟು ರೂಮ್ಗೆ ಎತ್ಕೊಂಡು ಹೋಗ್ಬಿಟ್ರು. ನಾನು ಆಂಟಿ ನಾನು ಹಿಂಗೆ ಬಂದಿದ್ದೀನಿ ಅಂತ ಎಲ್ಲ ಹೇಳಿ ಅವಳು ಕಳ್ಳಿ ಅಂತ ನಂಗೆ ಮೆಸೇಜ್ ಮಾಡಿದ್ಲು. ಈಗ ನಾನು ಎಷ್ಟು ಸರ್ಪ್ರೈಸಿಂದ ಇಟ್ಕೊಂಡಿದ್ದೆ ಅವಳಿಗೆ ಹಿಂಗೆಲ್ಲ ಸರ್ಪ್ರೈಸ್ ಮಾಡಬೇಕು ಅಂತ. ಹಾಳಾಗೋಗುತ್ತಲ್ಲ ಅಂತ ಟೆನ್ಷನಲ್ಲಿದ್ದೆ. ಮತ್ತೆ ನಾನು ಕಾಲ್ ಮಾಡಿ, ನಾನು ಗೊತ್ತಲ್ಲ ಫುಲ್ಲು ಬ್ರಿಲಿಯಂಟಾಗಿ ಮಾತಾಡಿ, ನನಗೆ ಎಕ್ಸಾಮ್ ನಡೀತಿದೆ, ನಾನು ಬರೋಕ್ಕಾಗುತ್ತಾ, ಇಲ್ಲ ನಮ್ಮಮ್ಮ ನಿಮ್ಮ ಮನೆಗೆ ಬರ್ತಾ ಇದ್ದಾರೆ, ಅದೇನೋ ಕಾರ್ಡ್ ಕೊಡ್ಬೇಕಂತ, ಹೆಂಗೆ ಅಂತ ಮೇಂಟೈನ್ ಮಾಡಿ. ಸೊ ನೋಡೋಣ, ರೈಟ್ ಅನ್ಸುತ್ತೆ ಅಂಕಲ್. ಬ್ರೂನೋ ಇಸ್ ಎಂಜಾಯಿಂಗ್ ದ ಬ್ರೀಸ್. ಯಾಕೋ ನನ್ನ ಮಗ ಸೈಲೆಂಟ್ ಆಗಿಬಿಟ್ಟಿದ್ದಾನೆ ಗೈಸ್, ಎಮೋಷ್ನಲ್ ಆಗಿಬಿಟ್ಟಿದ್ದಾನೆ. ಅವನು ಇನ್ನೂ ಶಾಕಲ್ಲಿದ್ದಾನೆ, ನಿಜವಾಗ್ಲೂ ನಮ್ಮ ಅಕ್ಕ ಬಂದಿದ್ದಾಳ ಅಂತ. ಬ್ಯಾಂಗ್ಳೂರ್ ನೋಡಿ ಗೈಸ್, ಐ ಮಿಸ್ ದಿಸ್ ಸೋ ಮಚ್. ನನ್ನ ಕಾರು ಮಧು ಅಂಕಲ್ ಅಂತ ಇರ್ತಿದ್ನಲ್ಲ, ಈ ಅಂಕಲ್ ನಾನು ಎಲ್ಲ ಕರ್ಕೊಂಡು ತಿರುಗಿಸೋದು. ಆ್ಯಕ್ಚುಲಿ ಪ್ರೇಸಲ್ ಮನೆ ಹತ್ರ ಬಂದಿದ್ದೀನಿ. ಒಳಗಡೆ ಇದ್ದಾಳೆ ಅವಳು. ಒಳಗಡೆ ಹೋಗಿ ಸರ್ಪ್ರೈಸ್ ಕೊಡಬೇಕು. ಬನ್ನಿ ಬಾ, ಇಳಿದಿ ಕೆಳಗೆ ಮಾಡ್ಬಿಟ್ಟು ಬರ್ತಾನೆ. ಗೊತ್ತಿತ್ತು ನೀನು ಕೀಚ ನಿಂತ್ಕೊಂಡು ನೋಡ್ತಿದ್ದೆ, ಹೇಳು. ನೋಡಿ ಗೈಸ್, ಜಾಕು. ಹಾಯ್ ಆಂಟಿ, ಚೆನ್ನಾಗಿದ್ದೀರಾ? ಸಾಕಿ ಬಾ 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 ಬಾ. ಪ್ರೇಸಲ್ಲು ಮಾತಾಡು. ಪ್ರೇಸಲ್, ಎಷ್ಟು ಖುಷಿ ಆಯಿತು ನಿನಗೆ? ಏನು ಅನ್ನಿಸ್ತು? ಏನು? ಸೊ ಶಿ ಈಸ್ ಮೈ ಫ್ರೆಂಡ್, 16 ವರ್ಷದ ಫ್ರೆಂಡು ಇವಳು. ನಾನು ಸಂಜನಾ 3 ಜನ ಅವಾಗಿಂದ ಸ್ಕೂಲ್ ಎಲ್ ಕೆ ಜಿಯಿಂದ ಫ್ರೆಂಡ್ಸು. ಆವಾಗಲಿಂದ ಹೆಂಗಿದ್ದೀವೋ ಈಗಲೂ ಹಂಗೇ ಇದ್ದೀವಿ. ಸೊ ಎಷ್ಟು ಖುಷಿ ಆಯಿತು ನಿಮಗೆ? ಏನು ಅನ್ನಿಸ್ತು? ತುಂಬ ಏನು ಖುಷಿಯಾಗಿಲ್ಲ. ಅನ್ನಿಸ್ತು ತುಂಬ ಏನು ಖುಷಿಯಾಗಿಲ್ಲ. ಅಲ್ಲಲ್ಲಲ್ಲಲ್ಲಲ್ಲ ಜಾಕ್ ಫುಲ್ ಖುಷಿ ಆಯಿತು ಪ್ರಜ್ಞಾ ನೋಡಿ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬರ್ತಾಳೆ ಅಂತ. ಈಗ ಅವಳ ಜೊತೆ ಕುತ್ಕೊಂಡು ನನಗೆ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಇವಳು ಬಂದಿದ್ದಾಳ ಅಂತ. ಮತ್ತು ಹೆಂಗೋ ಕತೆಗಳು ಹೇಳಿ, ಹೆಂಗೋ ಪ್ರ್ಯಾಂಕ್ ಎಲ್ಲ ಮಾಡಿ ಯಾವಾಗಲೂ ಸರ್ಪ್ರೈಸ್ ಮಾಡ್ತಾಳೆ. ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ನ ನೆನೆಸ್ಕೊಂಡೆ, ದೇವ್ರು ನನ್ನ ಬೆಸ್ಟ್ ಫ್ರೆಂಡ್ನ ನನ್ನ ಹತ್ರ ಕಳಿಸ್ಕೊಟ್ಬಿಟ್ರು. ಫುಲ್ ಖುಷಿ ಆಯಿತು. ಡೋಂಟ್ ಕ್ರೈ, you're crying. No, bro, he's actually crying. I can't cry like this. That on camera now. ಮತ್ತೆ ವಾಯ್ಸ್ ಎಲ್ಲ ಫುಲ್ ಒಂಥರ ಆಗೋಯ್ತು. ಸರಿ, ಇನ್ನೇನು ಎಕ್ಸ್ಪೆಕ್ಟೇಷನ್ ಇತ್ತಾ? ನಾನು ನಿಮ್ಮ ಅಮ್ಮಗೆ ಫೋನ್ ಮಾಡಿದಾಗ ಡೌಟ್ ಬಂತಲ್ಲ? ಫುಲ್ ಬಂತು. ಎಲ್ಲಿದ್ಯಾ ಕೇಳಿದೆ. ಆಮೇಲೆ ಏನೇನೋ ಕತೆಗಳು ಹೇಳಿ ನಂಬಿಸಿದ್ಲು, ಇನ್ನೂ ಲಂಡನಲ್ಲಿ ಇದ್ದಾಳೆ ಅಂತ. ಆಮೇಲೆ ಹಂಗೆ ಬಂದ್ಬಿಟ್ಲು ನಡ್ಕೊಂಡು ದೇವತೆ ಥರ. ನೀನು ಈಚೆ ಕಡೆ ನಿಂತ್ಕೊಂಡು ಯಾರು ಇವಳು ಅಂತ ಹಿಂಗೆ ನೋಡ್ತಿದ್ದೆ. ಸೊ ಇನ್ನೇನು ಹೇಳ್ತೀಯ? ಎಲ್ಲರಿಗೂ ಹಾಯ್ ಹೇಳು ನನ್ನ ಚಾನಲ್ಗೆ. ಹಾಯ್ ಗಾಯ್ಸ್. ಏನೇನು ಮಾಡಿಸ್ತಿದ್ಯಾ? ಸೊ ಅಷ್ಟೇ, ಇವಾಗ ಮನೆಗೆ ಹೋಗಬೇಕು. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.